ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜನನಾಯಕನ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀನಿ ಗಾಯ್ಸ್. ಈ ಜನನಾಯಕನ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಸ್ಟೋರಿ ಹೆಂಗಿದೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಜನನಾಯಕನ್ ಮೂವಿಯಲ್ಲಿ ತಲಪತಿ ವಿಜಯ್ ಅವರಾಗಿರ್ಬೋದು ಮತ್ತು ಮಮತಾ ಬಜ್ಜಿ ಅವರಾಗಿರ್ಬೋದು ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಜನನಾಯಕನ್ ಮೂವಿಯು ಮೇನಾಗಿ ತಮಿಳಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ಇನ್ನೂ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ರಿಲೀಸ್ ದಿನ ಒಂದು ಸ್ವಲ್ಪ ಸಮಸ್ಯೆ ಕೂಡ ಹೊಂದಿತ್ತು ಅಂತ ಕೂಡ ಹೇಳ್ಬೋದು ಗೈಸ್. ಅಂತಂದರೆ ಯಾಕಪ್ಪ ಅಂತಂದರೆ ತಲಪತಿ ವಿಜಯ್ ಅವರು ಕೂಡ ಒಂದು ಎಲೆಕ್ಷನಲ್ಲಿ ನಿಂತಿರ್ತಾರೆ. ಆ ಕಾರಣದಿಂದ ಈ ಮೂವಿಯನ್ನು ಸ್ವಲ್ಪ ಹಿಂದಕ್ಕಿಟ್ಟಿದ್ದಾರೆ ಮತ್ತು ಈ ಮೂವಿಯು ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತಲೂ ಕೂಡ ಹೇಳ್ತಿದ್ರು. ಮತ್ತು ಅದಾದಮೇಲೆ ಕೂಡ ತಿರ್ಗಾ ರಿಲೀಸ್ ಆಗಿದೆ ಅಂತಲೂ ಕೂಡ ಒಂದು ಮಾಧ್ಯತೆ ಕೂಡ ಬರ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯು ಒಂದು ಬ್ರದರ್ ಮತ್ತು ಸಿಸ್ಟರ್ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ತನ್ನ ತಂಗಿಯನ್ನು ಯಾವ ರೀತಿ ಎಜುಕೇಷನಲ್ಲಿ ಬೆಳೆಸಬೇಕು ಮತ್ತು ತನ್ನ ಯಾವ ರೀತಿ ಒಂದು ಕಾರ್ಯವನ್ನು ಕೂಡ ವಹಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಈ ಮೂವಿಯು ಸದ್ಯದಲ್ಲೇ ಕೂಡ OTT ಬರೋ ಪ್ಲ್ಯಾನ್ ಕೂಡ ಇದೆ ಅಂತ ಕೂಡ ಹೇಳ್ಬೋದು. ಮತ್ತು OTTಯಲ್ಲೂ ಕೂಡ ರಿಲೀಸ್ ಆಗೋ ಕೂಡ ಅಂತ ಕೂಡ ಬರೋದು ಅಂತ ಕೂಡ ಹೇಳ್ಬೋದು ಗೈಸ್. ಅಂದರೆ ಈ ಜನನಾಯಕನ್ ಮೂವಿಯ ಒಂದನೇ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಮಮತಾ ಬಜ್ಜಿ ಅವರು ಕೂಡ ಮತ್ತು ತಲಪತಿ ವಿಜಯ್ ಅವರು ಕೂಡ ಇಬ್ಬರು ಬ್ರದರ್ ಮತ್ತು ಸಿಸ್ಟರ್ ಆಗಿರ್ತಾರೆ. ಇವ್ರಿಗೆ ಫ್ಯಾಮಿಲಿ ಏನೂ ಇರೋದಿಲ್ಲ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರು ಕೂಡ ಇರೋದಿಲ್ಲ ಮತ್ತು ಇವ್ರಿಗೆ ಯಾರು ಕೂಡ ಪರಿಚಯ ಇರೋದಿಲ್ಲ. ಅಮ್ಮ ಇರೋದಿಲ್ಲ ಮತ್ತು ಅಪ್ಪ ಇರೋದಿಲ್ಲ. ಇವರಿಬ್ಬರು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರ್ತಾರೆ. ಆದರೆ ಜನನಾಯಕನ ಅಂತ ಹೆಸರು ಯಾಕಪ್ಪ ಅಂತಂದರೆ ವಿಜಯ್ ಅವರು ಜನರಿಗೆ ಒಂದು ಸಮಾಜ ಸೇವಕ ಮಾಡ್ತಿದ್ದಾರೆ ಮತ್ತು ಅವರು ಒಂದು ಪೊಲೀಸ್ ಕೆಲಸದಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಮಮಿತಾ ಬಜ್ಜಿ ಅವರು ಏನಾಗಿರ್ತಾರೆ, ಎಜುಕೇಷನಲ್ಲಿ ಚೆನ್ನಾಗಿ ಒಂದು ಗೋಲ್ಡ್ ಮೆಡಲಿಸ್ಟನ್ನು ತಗೊಂಡಿರ್ತಾರೆ ಮತ್ತು ಎಲ್ಲ ಕಡೆ ಟ್ರೈನಿಂಗ್ ಆಗಿರ್ಬೋದು ಮತ್ತು ಗೇಮ್ಸ್ಗಳು ಅಂದರೆ ಕಾಲೇಜಲ್ಲಿ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಆ ಪಾರ್ಟಿಸಿಪೇಟ್ ಮಾಡ್ತಿದ್ದಾಗ ಏನಾಗುತ್ತೆ, ಜನನಾಯಕನಂತ ವಿಜಯ್ ಅವರು ಕೂಡ ಒಂದು ಎಲೆಕ್ಷನಲ್ಲಿ ನಿಂತ್ಕೋತಾರೆ. ಆ ಎಲೆಕ್ಷನಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕೂಡ ಅವರು ಗೆದ್ದುಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಅವರ ಸಿಸ್ಟರನ್ನು ಕೂಡ ಇನ್ನೇನು ಆರ್ಮಿಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರ ಸಿಸ್ಟರನ್ನು ಅರೆಸ್ಟ್ ಆಗ್ತಾರೆ. ಮತ್ತು ಅದೇ ಸಮಯಕ್ಕೆ ಪೂಜೆ ಹೆಗ್ಡೆ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಪೂಜೆ ಹೆಗ್ಡೆ ಅವ್ರದ್ದು ಏನಪ್ಪ ಸ್ಟೋರಿ ಅಂತಂದರೆ ಈ ಜನನಾಯಕನ್ ಅಂತಾರೆ ವಿಜಯ್ ಅವ್ರದ್ದು ಇರ್ತಾರ, ಅವ್ರಿಗೆ ಒಂದು ರೀತಿ ಲವರ್ ರೀತಿ ಇರ್ತಾರೆ. ಲವರ್ ರೀತಿ ಇದ್ದಾಗ ಏನಾಗುತ್ತೆ, ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಬಾಂಡಿಂಗಿಂದ ಸಾಂಗ್ಸ್ ಕಾಲ್ಸ್ ಆಗುತ್ತೆ. ಸಾಂಗ್ಸ್ಗಳಿಂದ ಈ ಜನನಾಯಕನ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಹೊಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.